ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಣೆ. ಬಡವರ ಹೃದಯ ಗೆದ್ದರೆ ಅಲ್ಲಾಹ ಸಂತುಷ್ಟ. ಮೌಲಾನಾ ಸಾದಿಕ್ ರಜ್ವಿ. ನಾವು ನಮ್ಮಲ್ಲಿರುವ ದುರ್ಗುಣಗಳನ್ನು ತ್ಯಜಿಸಬೇಕು, ಸದ್ಗುಣಗಳನ್ನು ಅಳವಡಿಸಿಕೊಂಡು ಸಂಸ್ಕಾರಯುಕ್ತ ಬದುಕು ನಮ್ಮದಾಗಿಸಿಕೊಳ್ಳಬೇಕು. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಮರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಈದ್ಗಾ ಮೈದಾನ, ಮಸೀದಿಗಳಲ್ಲಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಅಲ್ಲಾಹು ಅಕ್ಬರ್ ನಾಮಸ್ಮರಣೆ ಎಲ್ಲೆಡೆ ಅನುಕರಣಿಸಿತು. ಮನುಕುಲದ ಕಲ್ಯಾಣ ಹಾಗೂ ಒಳಿತಿಗಾಗಿ ಈ ಬಾರಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಚಿಂತಾಮಣಿ ನಗರದ ಜಾಮಿಯಾ ಮಸೀದಿಯಿಂದ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೆರವಣಿಗೆ ಮುಖಾಂತರ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನಕ್ಕೆ ಬಂದು ನಮಾಜ್ ಸಲ್ಲಿಸಿದರು. ನಂತರ ಮನೆಗಳಲ್ಲಿ ಹಬ್ಬದ ಪ್ರಯುಕ್ತ ಮಾಂಸದ ಊಟ, ಈದ್ಗಾದಲ್ಲಿ ನಮಾಜ್ ನೆರವೇರಿಸಿದ ನಂತರ ಬಕ್ರೀದ್ ಹಬ್ಬದ ಸಂದೇಶ ನೀಡಿದ ಜಾಮಿಯಾ ಮಸೀದಿ ಧರ್ಮಗುರು ಮೌಲಾನಾ ಸಾದಿಕ್ ರಜ್ವಿ, ಬಡವರ ಹೃದಯ ಗೆದ್ದರೆ ಅಲ್ಲಾಹ ಸಂತುಷ್ಟನಾಗ್ತಾನೆ ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಾರಿದ್ದಾರೆ. ಹೀಗಾಗಿ ನಾವು ಬಡವರ ಹೃದಯ ಗೆಲ್ಲುವ ಮೂಲಕ ಅಲ್ಲಾಹುವಿನ ಪ್ರೀತಿ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಬಡವರ ಸೇವೆಯನ್ನ ನಮ್ಮ ಜೀವನ ಧ್ಯೇಯವಾಗಿಸಿಕೊಳ್ಳಬೇಕು ಎಂದರು. ಬಕ್ರೀದ್ ಹಬ್ಬ ಇಡೀ ದೇಶದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಈ ಹಬ್ಬದ ವಿಶೇಷ ಏನಂದ್ರೆ ಅಲ್ಲಾಹ್ಗೆ ಪ್ರಾಣ ಬಲಿದಾನ ಕೊಡೋದು. ಅದು ಕುರಿ ಮೇಕೆ ಕೊಡುವ ಸಂಪ್ರದಾಯದಿಂದ ಈ ಪ್ರಾಣ ಬಲಿದಾನದ ಹಬ್ಬವನ್ನು ವಿಜೃಂಭಣೆಯಿಂದ ಚಿಂತಾಮಣಿ ತಾಲೂಕು ಇಡೀ ದೇಶಾದ್ಯಂತ ವಿಜೃಂಭಣೆಯಿಂದ ನಡೆಸಲಾಗಿದೆ. ಚಿಂತಾಮಣಿಯಲ್ಲಿ ಪ್ರತಿಯೊಬ್ಬರು ಅವ್ರಿಗೆ ಒಂದು ಕೆಪಾಸಿಟಿ ಇದ್ರೆ ಅವರು ಒಂದು ಕುರಿ ಬಲಿದಾನ ಕೊಡ್ಬೇಕಂತ ಸಿದ್ಧಾಂತ ಪ್ರತಿಯೊಂದು ಮನೆಯಲ್ಲಿನೂ ಒಂದೊಂದು ಕುರಿ ಬಲಿದಾನ ಕೊಟ್ಟಿರ್ತಾರೆ. ಎಲ್ಲಾ ಸಾರ್ವಜನಿಕರಲ್ಲಿ ವಿನಂತಿ, ಕುರ್ಬಾನಿ ಕೊಡುವವರಿಗೆ ತಮ್ಮ ತಮ್ಮ ಮನೆಗಳಲ್ಲಿ ಸ್ವಚ್ಛತೆ ಕಾಪಾಡಿ ಅವರವರ ಮನೆ ಆವರಣದಲ್ಲಿ ಮಾತ್ರ ಕುರ್ಬಾನಿ ಕೊಟ್ಟು ಸಹಕರಿಸಬೇಕು. ಯಾವುದೇ ರೀತಿಯಲ್ಲಿ ಸ್ವಚ್ಛತೆಗೆ ಧಕ್ಕೆ ಆಗ್ಬಾರ್ದು. ನಮ್ಮಿಂದ ಬೇರೆಯವರಿಗೆ ಅನ್ಯತಾ ಭಾವಿಸುವವರಿಗೆ ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಜಾಮಿಯಾ ಮಸೀದಿಯಿಂದ ನಮ್ಮ ಅಧ್ಯಕ್ಷರು, ನಮ್ಮ ಕಮಿಟಿ ವತಿಯಿಂದ ನಾವು ವಿನಂತಿಸಿಕೊಳ್ಳುತ್ತೇವೆ. ದಯವಿಟ್ಟು ಸ್ವಚ್ಛತೆ ಕಾಪಾಡಿ, ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಕುರ್ಬಾನಿಗಳನ್ನ ನಿಮ್ಮ ಮನೆಗಳ ಒಳಗಡೆ, ಕಾಂಪೌಂಡ್ ಒಳಗಡೆ ಮಾಡ್ಬೇಕಂತ ವಿನಂತಿ. ಸಹಕರಿಸುವುದಕ್ಕೆ ಪೊಲೀಸ್ ಇಲಾಖೆಗೆ, ನಗರಸಭೆಯವರಿಗೆ, ನಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೆ ಎಲ್ರಿಗೂ ವಂದನೆಗಳು. पहले कासम पड़ेगा धंधा नहीं इस बार उसके वास्ते छोड़वा